ನಾಮಕ್ಕೆ ಸ್ತೋತ್ರ ಮಹಿಮೆ ಉಂಟಾಗಲಿ. ಪ್ರೀತಿಯಲ್ಲಿ ಹೆಚ್ಚುತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಸಲ್ಲಿಸ್ತೇನೆ. ಈ ದಿನ ದೇವರ ವಾಕ್ಯ ನೋಡಿಕೊಂಡ ಯೆರೆಮೀಯ ಬರೆದ ಪುಸ್ತಕ 9ನೇ ಅಧ್ಯಾಯ 1ನೇ ವಚನ ಓದೋಣ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತವಾದವರ ನಿಮಿತ್ತ ಹಗಲಿರುಳು ಹಡಬೇಕಲ್ಲ ಎಂಬುದಾಗಿ ಭಕ್ತನಾದ ಪ್ರಭಾದಿ ಯೆರೆಮೀಯನು ಹೇಳ್ತಾನೆ. ಪ್ರಿಯರೇ, ಸ್ವಲ್ಪ ಆಲೋಚಿಸೋಣ. ಇಲ್ಲಿ ದೇವರು ಭಕ್ತರಿಗೆ ಹಾಕಿದಂಥ ಈ ಭಾರವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಿಯರೇ, ಇದು ವಿಜ್ಞಾಪನೆ ಮಾಡುವ ಆತ್ಮ, ಕಣ್ಣೀರು ಸುರಿಸಿ ಮಾಡುವಂಥ ಆತ್ಮ. ಅದಕ್ಕೋಸ್ಕರ ಹೇಳ್ತಾನೆ ಯೆರೆಮೀಯ ಭಕ್ತನು ಹೇಳ್ತಾನೆ, ನನ್ನ ಜನರು ಹತವಾಗ್ತಿರೋದನ್ನು ನೋಡಿ, ನನ್ನ ಜನರು ಸಾಯ್ತಿರೋದನ್ನು ನೋಡಿ ಏನಂತಾನೆ, ನನ್ನ ಶಿರಸ್ಸು ಏನಂತಾನೆ ಜಲಮಯವಾಗಿ, ನನ್ನ ನೇತ್ರಗಳು ಏమంటే ನನ್ನ ಕಣ್ಣೀರಿನ ಬುಗ್ಗೆಯಾಗಿದ್ರೆ ಲೇಸು ಎಂಬುದು. ಪ್ರಿಯರೇ, ಆಲೋಚಿಸೋಣ. ಯಾಕೆ ಭಕ್ತನು ಇಷ್ಟು ಪ್ರಾರ್ಥಿಸ್ಬೇಕಂತ ಕೇಳ್ತಾನೆ, ಅಳಬೇಕಂತ ಯಾಕೆ ಕೇಳ್ತಾನೆ? ನಾನು ಕಡೆ ಸ್ವಲ್ಪ ಗಮನಿಸೋಣ. ವಾಕ್ಯ ಚೆನ್ನಾಗಿ ಅನಿಸುತ್ತೆ. ಭಕ್ತನಾದ ಯೆರೆಮೀಯ ಹೇಳುವಂಥ ಮಾತನ್ನು ಆಲೋಚಿಸೋಣ. ತನ್ನ ಶಿರಸ್ಸೇನು ಜಲಮಯ ಅಂದರೆ ನೀರು ಹರಿತಾ ಇದ್ರೆ ನೀರು ಬೆವರು ಬರ್ತದಲ್ಲ, ಆ ರೀತಿ ಬಂದರೆ ಎಷ್ಟೋ ಒಳ್ಳೆಯದು ಅಂತ ಕೇಳ್ತಾನೆ. ಯಾಕೆ ಇವತ್ತು ಬೆವರು ಬರಬಾರ್ದಂದ್ರೆ ನಾವೇನು ಮಾಡ್ತೀವಿ? ಫ್ಯಾನ್ ಹಾಕ್ತೀವಿ. ಅದಕ್ಕಿಂತ ಇನ್ನು ಸ್ಪೆಷಾಲಿಟಿ ನಾವು ಏನು ಮಾಡ್ತೀವಿ? AC ಹೋಗ್ತೀವಿ ಅಲ್ಲ. ಯಾಕೆ ಹೇಳ್ರಿ? ಈ ಬೆವರಿಗೆ ಹಾಗಲ್ಲ ಅಂದರೆ. ಆದರೆ ಈ ಭಕ್ತನ ಹೇಳ್ತಾನೆ, ಯೆರೆಮೀಯನು ಯವನಸ್ಥನು. ಸೊ ಆಲೋಚಿಸೋಣ ಪ್ರಿಯರೇ, ಯವ್ವನದಲ್ಲಿ ತಾಯಿ ಗರ್ಭದಲ್ಲಿ ನಾನು ಪ್ರತಿಷ್ಠಿಸಿಕೊಂಡಿದೆ ಅಂತ ಹೇಳಿದ ದೇವರು ಯೆರೆಮೀಯನಿಗೆ ಹಾಕಿದಂಥ ಭಾರ ಏನು ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹೇಳ್ರಿ? ವಾಕ್ಯ ಹೇಳ್ತದೆ, ಶಿರಸ್ಸು ಜಲಮಯವಾಗಿ ಬೆವರುತ್ತಾ 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 ನರಳುತ್ತಾ 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 ನರಳಾಟೊಳಗಿದ್ದ ತಾನೇ ಬೆವರು ಬರೋದ್ರಾಗ, ಹೌದಲ್ಲ? ಒಳಗಡೆ ಸಂಕಟದ ತಾನೇ ಒಳ್ಳೆ ಬರೋದು. ಆ ರೀತಿ ಬೆವರುತ್ತಾ ಪ್ರಾರ್ಥಿಸ್ಬೇಕಂತ ಕೇಳ್ತಾನೆ. ಬೆವರು ಬರ್ತಾ ಇರ್ಬೇಕಂತ ಕೇಳ್ತಾನೆ. ಯಾಕೆ ನರಳಾಟ ಯೆರೆಮೀಯ? ಏನು ರೋಗ ಇದೆಯಾ? ಏನು ಸಮಸ್ಯೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಅದು ಉತ್ತರ ಏನಂತಂದ್ರೆ ಅದಕ್ಕೆ ಹೇಳಿದ್ರೆ, ನನ್ನ ಜನರಲ್ಲಿ ಹತವಾದವರ ನಿಮಿತ್ತ. ಸೊ ಆಲೋಚಿಸೋಣ ಬೇರೆ, ಅಥವಾ ಸಾಯ್ತಾ ಇದ್ದಾರಂತೆ. ಯಾರಂತೆ? ತನ್ನ ಜನರಂತೆ. ಕೇಳಿ, ತನ್ನ ಕುಟುಂಬ ಅಂತ ಹೇಳ್ತಿಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳ್ತಾ ಇಲ್ಲ, ನಮ್ಮ ತಾಯಿ ಅಂತ ಹೇಳ್ತಾರೆ, ನನ್ನ ಜನರು. ಎಷ್ಟು ಭಾರ ಪ್ರಿಯರೇ. ಆಮೇಲೆ ಆಲೋಚಿಸುತ್ತೆ, ಇವತ್ತಿನ ಆ ಭಾರ ಇದೆಯಾ? ದೇವರ ಮಕ್ಕಳೇ, ಹಲ್ಲೆಲೂಯಾ. ಕಣ್ಣೀರಿನ ಪ್ರಾರ್ಥಿಸುವಂಥ ಒಂದು ಅನುಭವ ಏನು ಮಾಡ್ತಾ ಗೊತ್ತಾ? ಕೇಳಿ. ಒಬ್ಬ ವ್ಯಕ್ತಿ ಸಿಂಪಲ್ ಆಗಿ ಪ್ರಾರ್ಥನೆ ಮಾಡಿದ್ರೆ, ಅದಕ್ಕೆ ಸಂದೀಪ್ ಹೇಳಿದೆ ಮನಕಲ್ಲು ಪ್ರೇಮ ಅಂತ, ಹಂಗೆ ನಿಂತ್ಕೊಳ್ಳೋದು ಮತ್ತೆ ಹೇಳಿದೆ ಸಂದೀಪ ಮನಕಲ್ಲು ಅಂತ. ಯಾಕೆ ಹೇಳಿ? ಅಲ್ಲ, ಊರ್ತನ ಗೊತ್ತೈತೆ ಮಾಡ್ತಾನೆ. ಆದರೆ ನಾನು ಯಾಕೆ ಹೇಳಿದ್ರಿ? ಅದಕ್ಕೆ ಹೇಳ್ತೀನಿ, ಬರ್ಕೊಡ್ರಿ, ಇಲ್ಲದ್ರೆ ಅದನ್ನ ಹೃದಯ ಇಟ್ಕೊಳ್ರಿ. ಸಿಂಪಲ್ ಆಗಿ ಮಾಡ್ತೀನಿ ಪ್ರಾರ್ಥನೆ ಸ್ತೋತ್ರ ಮಾಡಿ ನೀವು ತಿರುಗಾಡೋದಕ್ಕೆ 4 ವರ್ಷ ಆಗ್ತಿರುತ್ತೆ. ನೀನು 4 ತಾಸು ಪ್ರಾರ್ಥನೆ ಮಾಡಿದ್ರೆ ಅದು 1 ತಾಸು ಅಷ್ಟೇ ಸಮವಾಗುತ್ತೆ. ಆದರೆ ಮೊಣಕಾಲೂರಿ 1 ಗಂಟೆ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ನಿನಗೆ 1, 2, 3 ತಾಸು ಪ್ರಾರ್ಥನೆ ಮಾಡಿದಷ್ಟು ಬಲ. ಮೊಣಕಾಲೂರಿ 1 ಗಂಟೆ ಮಾಡಿದ್ರೆ ಸಾಕು, ಅಷ್ಟು ಬಲ ಬರುತ್ತೆ ನಿಮಗೆ. ಆಮೇಲೆ ಹಲ್ಲೆಲೂಯಾ. ಅಷ್ಟು ಅಭಿಷೇಕ ಬರುತ್ತೆ ನಿಮಗೆ, ಅಷ್ಟು ದೇವರ ವಿಷಯ ಕಾಳಜಿ ಅಂದರೆ ಭಾರ ತಗೊಳ್ತಾನೆ. ಹಲ್ಲೆಲೂಯಾ. ನೀನು ಫುಲ್ ಆಗ್ತಿ, ಆಶೀರ್ವದಿಸಲ್ಪಡ್ತಿ, ಆತ್ಮ ತುಂಬಿಕೊಳ್ತಿ. ಎರಡನೇದಾಗಿ ಮೂರನೇದಾಗಿ ಗಮನಿಸ್ಬೇಕು. ಮೂರನೇದಾಗಿ ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ, ಭಾರವುಳ್ಳ ಪ್ರಾರ್ಥನೆ. ಹತವಾಗ್ತಿರೋ ಜನರು, ಈಗ ನಮ್ಮ ಮುಂದೆ ಸಾಯ್ತಿರೋದ ಜನರು ನೋಡಿ, ಆಕ್ಸಿಡೆಂಟಲ್ಲಿ ನೋಡ್ಬೇಕು ಒಂದ್ಸರಿ, ಪ್ರಪಂಚ ಒಂದ್ಸರಿ ಕಣ್ಣೆತ್ತಿ ನೋಡ್ರಿ. ಎಷ್ಟೋ ಜನ ನೀರಿನಿಂದ ಕೊಚ್ಕೊಂಡು, ಕೆಲವರು ಇನ್ನು ಮಜಾ ಮಾಡ್ಬೇಕಂತೇಳಿ ನದಿಗಳಲ್ಲಿ ಇಳಿದು ಕೊಚ್ಕೊಂಡು, ಇನ್ನು ಕೆಲವರು ಆಕ್ಸಿಡೆಂಟಲ್ಲಿ ಕೊಚ್ಕೊಂಡು, ಇನ್ನು ಕೆಲವರು ಕುಡಿದು ಬೇಕಂತಲೇ ಮಾಡಿ ರೀಲ್ಸ್ ಮಾಡೋಕೆ ಹೋಗಿ ಕೆಲವರು ಸತ್ತಂತವ್ರು. ಹಲ್ಲೆಲೂಯಾ. ಕೆಲವರು ತಮ್ಮ ಜೀವಿತ, ತಮ್ಮ ರೊಕ್ಕ ತಾವೇ, ತಮ್ಮ ಹಣವನ್ನು ತಾವೇ ಕೊಟ್ಟು ರೋಗವನ್ನು ಸಂಪಾದಿಸಿಕೊಳ್ಳುವಂಥವ್ರು. ಅಂದರೆ ಕುಡಿದು ಬಾನಿಸರಾಗಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅನೇಕ ಲಿವರ್ ಡ್ಯಾಮೇಜ್, ಕಿಡ್ನಿ ಹೋಗಿ ಅನೇಕ ತೊಂದರೆಗಳು ಅನುಭವಿಸ್ತಾರೆ. ಹಲ್ಲೆಲೂಯಾ. ಕಾರಣ ದೇವ್ರ ಮಕ್ಕಳೇ, ಕ್ರೈಸ್ತರೋದ ನಾನು ನೀನು ಏನು ಮಾಡ್ಕೊಳ್ರಿ? ಅವ್ರು ನೋಡಿ ನಾವು ಹೇಗಿದ್ದಾಳೆ ಮಾಡೋದಲ್ಲ, ಅವ್ರು ನೋಡಿ ನಾವು ಹೆಸರಿಡುವಂಥದ್ದಲ್ಲ, ಅವ್ರಿಗೆ ಫಲಾನ ಬಿರುದು ಕೊಟ್ಟು ಇಂಥವ್ರು ಅಂತೇಳಿ ಹೇಳ್ಕೊಳ್ಳೋದಕ್ಕಾಗಿ ಅಲ್ಲ.
ಅದನ್ನ ಬೈಬಲ್ ಹೇಳಿದಂತೆ ಯೆರೆಮೀಯನ ಮಂತೆ ತನ್ನ ಜನರು ಹತವಾಗಿರೋ ಜನರು ನೋಡಿ ಏಮಂತೆ ಕಣ್ಣೀರು ಸುರಿಸಿ ಏಮಂತೆ ನರಳಾಟದೊಂದಿಗೆ ಇದ್ರೆ ಎಷ್ಟೋ ಲೇಸು ಅಂದ್ರೆ ಒಳ್ಳೇದು ಉತ್ತಮ ಅಂತ ಹೇಳ್ತಾನೆ. ಏನ್ರಿ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಕಲಿಬೇಕು. ಆ ಪ್ರಾರ್ಥನೆ ಭಾನುವಾರ ನಾವು ಕೇಳಿಲ್ಲ, ಕಳೆದ ವಾರ ಕೇಳಿ ನಾವು ಪ್ರಾರ್ಥನೆ ಮನೆ ಮಾಡ್ತೆ. ಪ್ರಾರ್ಥನೆ ನಮ್ಮನ್ನು ಪ್ರಭಾವಿತರನ್ನಾಗಿ ಮಾಡ್ತದೆ. ಪ್ರಾರ್ಥನೆ ಏನು ಮಾಡ್ತದೆ? ಪರಲೋಕವನ್ನೇ ಪ್ರಭಾವಿತವಾಗಿ ಮಾಡ್ತದೆ. ಆಮೇಲೆ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಮಕ್ಕಳೇ, ತಲೆಯಲ್ಲಿ ಹುಟ್ಟಿರುವಂಥ ಪ್ರಸಂಗ ಏನು ಮಾಡ್ತದೆ? ಒಂದು ತಲೆಯನ್ನು ಇನ್ನೊಬ್ಬ ತಲೆಯನ್ನು ತಾಕುತ್ತದೆ. ಹೃದಯದಿಂದ ಹುಟ್ಟಿರುವಂಥ ಪ್ರಸಂಗ ಏನು ಮಾಡ್ತೆ? ಇನ್ನೊಂದು ಹೃದಯವನ್ನು ತಾಕುತ್ತದೆ. ಆದರೆ ಆತ್ಮೀಯ ವ್ಯಕ್ತಿ ಏನು ಮಾಡ್ತಾನೆ? ಇನ್ನೊಬ್ಬ ವ್ಯಕ್ತಿಯನ್ನು ಆತ್ಮಿಕನಾಗಿ ಮಾಡ್ತಾನೆ. ಪ್ರಾರ್ಥನೆ ಅಭಿಷೇಕದಿಂದ ಕೂಡುವಂಥ ಪ್ರಸಂಗ ವಾಕ್ಯ ಏನು ಮಾಡ್ತದೆ? ಇನ್ನೊಬ್ಬ ವ್ಯಕ್ತಿನ ಪ್ರಾರ್ಥನೆ ವೀರನಾಗಿ ಮಾಡುತ್ತೆ. ಆ ಪ್ರಾರ್ಥನೆ ಪರಲೋಕವನ್ನು ಏನು ಮಾಡ್ತದೆ? ಪ್ರಭಾವಿತಂದ್ರೆ ಮುಟ್ಟುವಂತೆ ಮಾಡುತ್ತೆ. ಚೌಲನ ಮೈ ಅಂದರೆ ಪರಲೋಕನ ಮುಟ್ಟಿದ್ರೆ ಈ ಲೋಕನ ಏನು ಮಾಡ್ತಂದ್ರೆ ನಾವು ಈ ಲೋಕವನ್ನು ಗೆಲ್ಲುತ್ತೇವೆ ಅಂತ ಅರ್ಥ. ಅದಕ್ಕೋಸ್ಕರ ಪೌಲಸ್ ಏನು ಮಾಡ್ತಾರೆ? ಮಧ್ಯರಾತ್ರಿಲಿದ್ದು ಪ್ರಾರ್ಥನೆ ಮಾಡಿದ ಗಾಯಗಳ ಮಧ್ಯೆ ರಕ್ತ ಹಾಕಿದ್ರೆ ಏನು ಮಾಡ್ತಾರೋ? ಪ್ರಾರ್ಥನೆ ಮಾಡುವಾಗ ಸ್ತುತಿಪದ ಆಡಿದ್ರೆ ಭೂಮಿನೇ ಕದಲಿಸ್ತದ್ರೆ ಸ್ತುತಿಪದ ಆ ಪ್ರಾರ್ಥನೆ ಪರಲೋಕ ಪ್ರಭಾವಿತವಾಗಿ ಮಾಡಿಸಲ್ವಾಗೆ ಭೂಮಿನೇತು ಕದಲಿಸಲ್ಪಟ್ಟು ಸೆರೆಗಳೆಲ್ಲವೂ ಬಿಚ್ಚಲ್ಪಟ್ಟು. ಆಮೇಲೆ ಹಲ್ಲೆಲೂಯಾ. ಕೇಳ್ಕೊಂಡು ನಿಮ್ಮ ರಹಸ್ಯ ಇಲ್ಲ, ಈ ಲೋಕದ ಸೆರೆ ಬರೀ ಕಬ್ಬಿಣಲ್ಲ, ಈ ಲೋಕದ ಬರೇ ಬೇಡಿಗಳು ಮಾತ್ರ ಹೇಳ್ತಿಲ್ಲ. ಆತ್ಮೀಕವಾಗಿ ಅನೇಕ ಜನರು ಪಾಪ ಎಂಬ ಭಾನಿಸಕ್ಕೆ, ಪಾಪ ಎಂಬ ದಾಸತ್ವದ ಕಟ್ಟಿಗೆ ಸಿಕ್ಕೊಂಡಿದ್ದಾರೆ. ರೋಗದ ಎಂಬ ಕಟ್ಟೆಯಲ್ಲಿ ಸಿಕ್ಕೊಂಡಿದ್ದಾರೆ, ಸಾಲ ಎಂಬ ಕಟ್ಟೆಯಲ್ಲಿ ಸಿಕ್ಕೊಂಡಿದ್ದಾರೆ, ಮಾನಸಿಕ ಎಂಬ ಡಿಪ್ರೆಷನ್ ಮಕ್ಕಳು ರೋಗದಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅದಕ್ಕೆ ಬಿಡುಗಡೆ ಔಷಧಿ ಏನು ಗೊತ್ತಾ? ಕಣ್ಣೀರಿನ ಪ್ರಾರ್ಥನೆ. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಲವು ಮಕ್ಕಳ ವ್ಯಕ್ತಿ ಯಾವುದಕ್ಕೆ ಭಯಪಡದ ಸ್ಥಿತಿಯಿಂದ ಜೈಲಲ್ಲಿ ಬಹಳ ಭಯಂಕರವಾದ ರೌಡಿ, ಯಾವುದಕ್ಕೆ ಭಯಪಡೋಂತಾನೆ ಅಲ್ಲವೇ ಅಲ್ಲ. ಅಂಥ ವ್ಯಕ್ತಿ ಮಕ್ಕಳು ಒಂದು ದಿನ ಯಾವ್ದಕ್ಕೆ ಭಯಪಡೋದತ್ತಾ? ಮರಣಕ್ಕೆ ಭಯಪಟ್ಟ. ಅನೇಕ ಜನರ ಮರಣ ತೆಗೆದ, ಅನೇಕ ಏನು ಮಾಡಿದ್ರೆ ಅತ್ಯಾಚಾರಗಳನ್ನು ರೇಪ್ಗಳು ಮಾಡಿದ, ಅನೇಕರನ್ನ ದೇವ್ರ ಮಕ್ಕಳ ಜೀವ ಸಹಿತ ವಿಚಿತ್ರವಾಗಿ ಅಂದರೆ ದೆವ್ವತರ ವಿಚಿತ್ರವಾಗಿ ವರ್ತಿಸಿದ. ಆದರೆ ಒಂದು ದಿನ ಬಂದರೆ ಅದನ್ನು ಸಿಕ್ಕಿಕೊಂಡಾಗ ಪೊಲೀಸ್ ಕೇಸ್ಕೊಂಡಾಗ 1 ಲಕ್ಷ ದಿನಗಳು ಅಂದರೆ ತನ್ನ ಶಿಕ್ಷೆಯ ದಿನಗಳು ಉರುಳು ಶಿಕ್ಷೆಯ ಖಚಿತವಾದರೆ ದಿನಗಳ ಹತ್ತಿರವಾದಾಗ ಭಯಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರಕ್ಕ? ಮರಣಕ್ಕೆ ಭಯಪಡೋಕ್ಕೆ ಸ್ಟಾರ್ಟ್ ಮಾಡಿದ. ಆ ಮರಣಕ್ಕೆ ಬಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳೇ ಒಂದು ದಿನ ಸುವಾರ್ತೆ ಬೈಬಲ್ನ ಸುವಾರ್ತೆ ಬಂದದ. ಆ ಸುವಾರ್ತೆಯಲ್ಲಿ ಮಕ್ಕಳೇ ಜೈಲು ಅಧಿಕಾರಿಗಳಿಂದವರು ಎಲ್ಲ ಕಡೆ ಹೋಗಿ ಸುವಾರ್ಸರು. ಬಟ್ ಆ ವ್ಯಕ್ತಿ ಹತ್ರ ಮಾತ್ರ ಹೋಗೋಣ, ಅವನು ಭಾಳ ವಿಚಿತ್ರ. ಅವನು ಆ ವ್ಯಕ್ತಿ ಹತ್ರ ಈ ಒಬ್ಬ ಸೇವಕನ ಹೋಗಿ ಹೇಳಲಿಕ್ಕೆ ಆಗಲಿಲ್ಲ, ಮಾತಾಡ್ಸಲಿಕ್ಕೆ ಆಗಲಿಲ್ಲ. ಬಟ್ ಆತನ ಪಕ್ಕಿಗೆ ಬೈಬಲ್ನ ಸೊಳವಡಿಕೆ ನಿಂತು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ಸರ್ವಶಕ್ತನ ದೇವರೇ, ಮರಣವನ್ನು ಗೆದ್ದು ಬಂದ ದೇವರೇ, ನೀನೇ ನಮ್ಮ ಸಹೋದರನ ಹತ್ರ ಮಾತಾಡಿ ಆತನಿಗೆ ಸಮಾಧಾನ ಕೊಡೋದು ಪ್ರಾರ್ಥನೆ ಮಾಡಿ ಎದ್ದು ಬಂದುಬಿಟ್ರು. ಆ ದೇವರ ಕಣ್ಣೀರಿನ ಮೊಣಕಾಲೂರಿ ಮಾಡಿದ ಪ್ರಾರ್ಥನೆ ಆ ವ್ಯಕ್ತಿ ಹೋದ್ಮೇಲೆ ಸೇವಕರ ಮಕ್ಕಳೇ ಏನು ಮಾಡಿ ಹೇಳಿಲ್ಲ ಅವರಿಗೆ, ಬಟ್ ಪ್ರಾರ್ಥನೆ ಮಾಡಿ ಬಂದರು. ಆದರೆ ಹೋಗ್ತಿರುವಾಗ ಒಳಗೆ ಕಾಡಿತು. ಮರಣ ಗೆದ್ದು ಬಂದಂಥ ಯಾರು? ಮರಣ ಗೆದ್ದು ಬಂದಂಥ ವ್ಯಕ್ತಿ ಯಾರು? ನನಗೆ ಮರಣ ದಿನಗಳು ಹತ್ತಿರವಾಗಿ ನನ್ನ ಕಾಪಾಡೋರು ಇದ್ರ ಅಂದರೆ ಅಂತೇಳಿ ಅವಾಗ ಬೈಬಲ್ ತಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ. ಯೇಸು ಸ್ವಾಮಿ ಮಾಡಿದ ಸುವಾರ್ತೆ, ಯೇಸು ಸ್ವಾಮಿ ಅದ್ಭುತಗಳು, ಯೇಸು ಸ್ವಾಮಿ ಮಾಡಿದ ಸೂಚಕಗಳು, ಯೇಸು ಸ್ವಾಮಿ ಮಾಡಿದ ಪಾಪಗಳ ಕ್ಷಮಾಪಣೆ, ಯೇಸು ಸ್ವಾಮಿ ಬಂದ ಉದ್ದೇಶ, ಯೇಸು ಸ್ವಾಮಿ ಮಾಡಿದ ಸುವಾರ್ತೆಯ ಉದ್ದೇಶ, ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನ, ಯೇಸು ಸ್ವಾಮಿ ತಿರುಗಿ ಪರಲೋಕದಲ್ಲಿ ಸಿದ್ಧ ಮಾಡಿ ಬರಲಿಕ್ಕಿರುವ ಅದೆಲ್ಲ ಗೊತ್ತಾಯಿತು. ಆ ವಾಕ್ಯ ಚೆನ್ನಾಗಿ ಓದಿದ. ಓದ್ತಾ ತಿಳಿದ ನನಗೆ ತಿಳಿದಾಗ ಮಕ್ಕಳೇ ಅಲ್ಲಿ ಜೈಲರಿಗಳು ದಿನದಿಂದ ದಿನಕ್ಕೆ ಅದರ ಪರಿವರ್ತನೆ ಗಮನಿಸಿದ್ರು, ಚೇಂಜಸ್ ಆದನ್ನು ಗಮನಿಸಿದ್ರು. ಜನರಲ್ಲಿ ಮತ್ತೆ ಕಲಿತ, ಎಲ್ಲರಲ್ಲಿ ನಾರ್ಮಲ್ ಆದ, ಎಲ್ಲ ಕಲಿತು ಒಳ್ಳೆ ಭಾವನೆ ಬಂತು. ಬರುವ ಕೇಳಿದ್ರೆ ಮಕ್ಕಳೇ ಕೇಳಿದ್ರೆ ನೀವು ಉರುಳು ಶಿಕ್ಷಣಗಳ ಹತ್ತಿರವಾದರೆ ಅವಾಗ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಚೇಂಜ್ ಕಾಣೋದು ಏನು ಅಂದೆ? ಸಾರ್ ನಾನು ಈಗಿನ ಭಯಪಡಲ್ಲ ಅಂದೆ. ಯಾಕೆ ಮಾಡಬೇಕಂದ್ರೆ ಸರ್ ಅವತ್ತು ಆ ಪಾಸ್ಟರ್ ಅಂದರೆ ಹುಡುಗ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕಣ್ಣೀರಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಬೈಬಲ್ ಕೊಟ್ಟದ. ಆ ಬೈಬಲನ್ನು ಓದ್ತಾ ಇರುವಾಗ ನನಗೀಗ ಮರಣಕ್ಕೆ ಬೈಯಿಲ್ಲ, ಮರಣ ನನಗೆ ಏನುಂಟಂದರೆ ಯೇಸು ಸ್ವಾಮಿಯ ರಕ್ತ ನನ್ನ ಪಾಪಗಳನ್ನ ತೊಳೆದಿದ್ದ ನನಗೆ ಗೊತ್ತಾಯ್ತು ಸರ್. ಆಮೇಲೆ ಈ ಡಿಪ್ರೆಷನಿಂದ ಈ ಮರಣ ಬೈದ ನನ್ನ ಬಿಡಿಸಿ ನನಗೆ ಗೊತ್ತಾಯ್ತು ಸರ್. ಆ ಕಣ್ಣೀರಿನ ಪ್ರಾರ್ಥನೆ ಅಂಥ ರೌಡಿಯನ್ನು ಮಾರ್ಪಡಿಸಿ ಜಗಳ. ಆಮೇಲೆ ಅದೇಲುಯಾ ದೇವ್ರ ಮಕ್ಕಳು ಯಾರು ಬದಲಾಯಿಸೋಕ್ಕಾಗಲಿಲ್ಲ, ಯಾವ ವ್ಯಕ್ತಿಯನ್ನು ಹೃದಯನ ಪರಿವರ್ತನೆ ಮಾಡೋಕ್ಕಾಗಲಿಲ್ಲ, ಯಾರು ಕೂಡ ದೇವ್ರ ಮಕ್ಕಳ ವ್ಯಕ್ತಿಯನ್ನು ಹೊಸಬನಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ
ಕಣ್ಣೀರಿನ ಪ್ರಾರ್ಥನೆ ಆ ವ್ಯಕ್ತಿಯನ್ನು ತೊಳೆದು ಬಿಟ್ಟಿತ್ತು. ಅಂದರೆ ಕಣ್ಣೀರಿನ ಪ್ರಾರ್ಥನೆ ಮಾಮೂಲಿ ತಿರುಗಾಡ್ಕೊಳ್ತಾ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ನಾಲ್ಕಾದ ಶಕ್ತಿ ಇದೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳೇ 1 ಗಂಟೆ ಪ್ರಾರ್ಥನೆ ಮಾಡಿದ್ರೆ 3 ಗಂಟೆಯಷ್ಟು ಪ್ರಾರ್ಥನೆ ಶಕ್ತಿ ಬಂದರೆ ಕಣ್ಣೀರಿನ ಪ್ರಾರ್ಥನೆ ಅರ್ಧ ಗಂಟೆ ಪ್ರಾರ್ಥನೆ ಇನ್ನು 4 ತಾಸು ಮಾಡಿದಷ್ಟು ಪ್ರಾರ್ಥನೆಯ ಶಕ್ತಿಗಿಂತ ಅಧಿಕವಾಗಿರುತ್ತದೆ. ಅಂದರೆ ಅಷ್ಟು ಬೇಗ ದೇವರು ಹತ್ರ ಬರ್ತಾನೆ ಕಣ್ಣೀರಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನಾವು ಮಾತು ಕೇಳಿನ ನಿಮ್ಮ ಕಣ್ಣ ಮುಂದೆ ಎಷ್ಟು ಜನ ಸಾಯ್ತಾರಲ್ರಿ, ಎಷ್ಟು ಜನ ಪಾಪದಲ್ಲಿದ್ದಾರ್ರಿ, ಎಷ್ಟು ಜನ ದೇವ್ರ ಮಕ್ಕಳು ಅನ್ಯಾಯದಲ್ಲಿದ್ದಾರ್ರಿ, ಇನ್ನೂ ಕೆಲವು ಮಕ್ಕಳು ಅವರೇನ ಪಾಪ ಯಾರದ ಅವ್ರ ಹತ್ರ ಎಷ್ಟು ದಬ್ಬಳಿಗೆ ನಿಂತಿದ್ದಾರೆ, ಅನ್ಯಾಯ ಲೋಕದಲ್ಲಿ ನಿಂತಿದ್ದಾರೆ. ಹೌದೇ ಇಲ್ಲ? ಇದನ್ನು ನೋಡಿ ಸುಮ್ಮನೆ ಇರೋದಾ? ವಾದ ಮಾಡೋದು ಹೇಳ್ತಾ ಇಲ್ಲ ನಿಮಗೆ. ಕಣ್ಣೀರಾಕಿ ಪ್ರಾರ್ಥನೆ ಮಾಡಿ, ದೇವರು ನ್ಯಾಯ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ಸಹಾಯ ಮಾಡ್ತಾನೆ, ದೇವರು ಬದುಕಿಸುತ್ತಾನೆ, ದೇವರು ಸ್ವಸ್ಥ ಮಾಡ್ತಾನೆ, ದೇವರ ಚಿಂತೆಯಿಂದ ಬಿಡಿಸ್ತಾನೆ, ಆ ಮರಣ ಭಯದಿಂದ ಬಿಡಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತನಾದ ಯೆರೆಮೀಯನ ಬಗ್ಗೆ ನೋಡುವಾಗ ಯೆರೆಮೀಯನಿರುವಂಥ ದೇವರು ಹಾಕಿದ ಭಾರಗಳಲ್ಲಿ ಕಣ್ಣೀರಿನ ಪ್ರಾರ್ಥನೆ. ಅದಕ್ಕೋಸ್ಕರ ಈ ಕಣ್ಣೀರಿನ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಮಕ್ಕಳೇ ಆ ಹಿಂಡು ಸ್ವಲ್ಪ ಗುಂಪಾದರೂ ಉಳಿಯುತ್ತೆ ಮಕ್ಕಳೇ. ಅದಕ್ಕೋಸ್ಕರ ಅಬ್ರಹಾಮನು ಕಣ್ಣೀರಿನ ಪ್ರಾರ್ಥನೆ 6 ಸಾರಿ ದೇವರ ಹತ್ರ ವಾದ ಮಾಡಿ ಪ್ರಾರ್ಥಿಸಿದ ಮಕ್ಕಳೇ. ಆ ಕಣ್ಣೀರಿನ ಪ್ರಾರ್ಥನೆ ಮಾಡ್ಕೊತಾ ಹೇಳಿ ಲೋಟನ ಕುಟುಂಬವನ್ನು ದೇವರು ರಕ್ಷಿಸಿದ ಮಕ್ಕಳೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಮೋಶೆಗೆ ಕಣ್ಣೀರು ಹಾಕಿ ದೇವರ ಪಾದಕೊಂಡು ಪ್ರಾರ್ಥನೆ ಮಾಡಿದ್ರೆ 30 ಲಕ್ಷ ಜನರನ್ನ ಕಾಪಾಡಿದ ಮಕ್ಕಳೇ. ಜನರ ಅಂದರೆ ಇಸ್ರಾಯೇಲ್ 6 ದೇವರು ನಾಶ ಮಾಡಿದ ದೇವರು. ಆಮೇಲೆ ಹಲ್ಲೆಲೂಯಾ. ಕ್ಷಮಾಪಣೆ ಕೊಟ್ಟ. ನೋಡಿದ, ಇವತ್ತು ನಿನ್ನ ಪ್ರಾರ್ಥನೆ ಪರಲೋಕ ಕೇಳ್ತದೆ. ಇವತ್ತಿನ ಪ್ರಾರ್ಥನೆ ಪರಲೋಕದ ದೇವರು ಆಶೆ ಪಡ್ತಾನೆ. ನಿನ್ನ ಪ್ರಾರ್ಥನೆಗೋಸ್ಕರ ದೇವರು ಇಟ್ಟಿದ್ದಾನೇನೋ ಗೊತ್ತಿಲ್ಲ ಇದನ್ನು ಅಲ್ವಾ? ಹೇಳಿದ್ರೆ ಯಾವಾಗೋ ಹೊಸ ನೋಡ್ರಿ, ಕಣ್ಣೆದ್ದು ನೋಡ್ರಿ ಸರ್, ನೋಡ್ರಿ ಭಾರತದ ಲೋಕರೆಲ್ಲ ಸರ್ ಗಮನಿಸಿ ನೋಡ್ರಿ ದೇವ್ರ ಮಕ್ಕಳೇ. ಸುಮ್ಮನೆ ಕೂತ್ಕೊಂಡು ಗಮನಿಸಿ ನೋಡ್ರಿ, ಎಷ್ಟು ಯಾವ ಕಡೆ ಓಡ್ತದೆ ಗಮನಿಸಿ ನೋಡ್ರಿ ದೇವ್ರ ಮಕ್ಕಳೇ. ಎಷ್ಟು ಭಯ ಅನಿಸುತ್ತೆ. ಹಲ್ಲೆಲೂಯಾ. ಆದರೆ ನೀನು ಒಂದು ಸಾರಿ ಪ್ರಾರ್ಥನೆ ಮಾಡಿ, ನಿನ್ನ ಸಲುವಾಗಿ ದೇವರು ಇಟ್ಟಿದ್ದಾನೆ, ನಿನ್ನ ಪ್ರಾರ್ಥನೆ ಸಲುವಾಗಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನೀರಾಕಿ ಪ್ರಾರ್ಥಿಸಿದ್ರೆ ಹೆಂಗೆ ಸಿಗ್ತಲ್ರಿ? ಶಾರೀರಿಕ ಬಿಡುಗಡೆ ಮಾತ್ರ ಅಲ್ಲ. ಪೌಲಸ್ತೀಲರು ಹೊಡೆದಿದ್ದಾರೆ, ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ, ಬೇಡಿ ಹಾಕಿದ್ದಾರೆ, ಆದರೆ ಪ್ರಾರ್ಥನೆ ಬಿಡ್ತಾ ಇಲ್ಲ. ಆ ಸ್ತುತಿ ಪ್ರಾರ್ಥನೆ ಏನು ಮಾಡಿದ್ರೆ ಅವರ ಬೇಡಿ ಬಿಚ್ಚಿದವು, ಎಲ್ಲರ ಬೇಡಿಗಳು ಬಿಚ್ಚಿದವು. ಕೇಳಿ, ಇವರು ಬೇಡಿ ಬಿಚ್ಚಿದವು, ಎಲ್ಲರ ಬೇಡಿಗಳು ಬಿಚ್ಚಿದವು. ಇವರು ಬಾಗಿಲು ಓಪನ್ ಆಯಿತು, ಎಲ್ಲ ಸೆರೆ ಮೇಲೆ ಎಲ್ಲ ಕಳ್ಳರ ಬಾಗಿಲು ಓಪನ್ ಆದವು. ಅಂದರೆ ಕಣ್ಣೀರಿನ ಪ್ರಾರ್ಥನೆ, ವೇದನೆಯ ಪ್ರಾರ್ಥನೆ, ನೀನು ಹಾಕುವ ಭಾರವುಳ್ಳ ಪ್ರಾರ್ಥನೆ ಮಾಡಿದ್ರೆ ಅನೇಕರ ಕಟ್ಟಲ್ಲ. ಅಂದರೆ ಆತ್ಮಿಕವಾಗಿ ಮತ್ತು ಶಾರೀರಿಕವಾಗಿ ಹೇಳಿಕೊಳ್ಳಾದ ಸ್ಥಿತಿಯಲ್ಲಿರುವಂಥ ಬಂಧನಗಳಿಂದ ಬಿಡಿಸಿಬಿಡುತ್ತದೆ. ಚಬಲದ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡ್ಕೊಳ್ರಿ? ಪ್ರಾರ್ಥಿಸೋಣ. ನಾವೇನು ಮಾಡ್ಕೊಳ್ರಿ? ಪ್ರಾರ್ಥಿಸೋದು ಕಲಿಬೇಕು. ಯಾವಾಗ ಒಬ್ಬ ವ್ಯಕ್ತಿ ಕಣ್ಣೀರಾಗಿ ಪ್ರಾರ್ಥನೆ ಭಾರ ಹೊತ್ಕೊಂಡು ಪ್ರಾರ್ಥಿಸೋದು, ಸುಮ್ಮನೆ ಪ್ರಾರ್ಥನೆ, ಭಾರದಿಂದ ಪ್ರಾರ್ಥನೆ, ನಂಬಿಕೆಯಿಂದ ಪ್ರಾರ್ಥನೆ, ಕಣ್ಣೀರಾಗಿ ಪ್ರಾರ್ಥನೆ, ಹೋರಾಡಿ ಪ್ರಾರ್ಥನೆ, ಸುಮ್ಮನೆ ಪ್ರಾರ್ಥನೆ ಕಲಿ. ಪ್ರಾರ್ಥಿಸೋದು ಯಾಕೆ ಈ ಭಾರ ಬರ್ತಾ ಇಲ್ವಾ? ನಾನು ದೇವರನ್ನ ಲೆಕ್ಕ ಕೇಳ್ತಾನೆ. ಹೌದಿಲ್ಲ? ಇವತ್ತು ಮಾತು ಕೇಳ ಕೇಳಿ ನಿಮಗೆ ಭಾಳ ಇಷ್ಟವಾದವರು ಅಕಸ್ಮಾತ್ವಾಗಿ ಸತ್ತ ಏನು ಮಾಡ್ತಾರೆ? ಕೇಳಿದ ತಕ್ಷಣನೇ ಅಂತಂದರೆ ಶಾಕ್ ಆಗ್ತದೆ, ಹೃದಯ ಏನಾಗುತ್ತೆ, ಸ್ವಲ್ಪ ಸ್ಟನ್ ಅಂದರೆ ಸ್ಟಾಪ್ ಆಗ್ತದೆ, ಸ್ಪೀಡ್ ಬೆಳಗ್ಗೆ ಸ್ಟಾಪ್ ಮಾಡ್ತೀನಿ ನಾನು ಅಂತೇಳಿ ಅಲ್ಲ, ಹೌದಿಲ್ಲ? ಹಾಗಾದ್ರೆ ಕೇಳಿದ್ರೆ ಇಷ್ಟು ಜನರನ್ನ ದೇವರಿಲ್ಲ, ಇವ್ರನ್ನ ನಾಶ ಆದಾಗಿ ನಾವು ಅಂದರೆ ದೇವ್ರು ಬಂದಾಗಿ ನಾವು ನಾಶವಾಗ್ಬಿಟ್ರೆ ಕೇಳ್ಕೊಳ್ಳಿ ಮಕ್ಕಳೇ, ಅವಾಗ ಏನಂತೇಳಿ ಕಷ್ಟ ಅಲ್ಲ. ಇದನ್ನು ತಿಳ್ಕೊಳ್ಳೋದು ಹೊಸ ನರಕದ ಕುರಿತು ಪುಸ್ತಕ ಓದ್ತಿರುವಾಗ ತಿಳ್ಕೊಂಡಾಗ ಬೈಬಲ್ ಹತ್ರ ತಿಳ್ಕೊಂಡಾಗ ಕೆಲವು ಮಕ್ಕಳೇ, ನಾನು ನಮ್ಮ ಅಪ್ಪನ ಸಲುವಾಗಿ ಒಂದು ದಿನ ರಜಾ ಮಾಡಿ ನನ್ನ ಕಾಲು ಒಂದೇ ಪ್ರಾರ್ಥನೆ, 3 ಗಂಟೆ ದೇವ್ರಿಗೆ ಒಂದೇ ಪ್ರಾರ್ಥನೆ, ದೇವರೇ ನಮ್ಮಪ್ಪ ನರಕಕ್ಕೆ ಹೋಗ್ಬಾರ್ದು. ಯಾಕೆ ಬಂದರೆ ಗೊತ್ತು ನಮ್ಮಪ್ಪ ನಕ್ಕೋತಾನೆ ಅಂತ. ಹೆಂಗೆ ಹೇಳ್ರಿ? ನಮ್ಮಪ್ಪ ಕುಡಿತಾ ಇದ್ದ ಜಗ್ಗಿ, ನಮ್ಮಪ್ಪ ಬೀಡಿ ಸಿಗರೇಟ್ ಭಾಳ ಸೇರ್ತಾ ಇದ್ದ, ನಮ್ಮಪ್ಪ ಸೃಷ್ಟಿಕರ್ತನ ಆರ್ಡರ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕಣ್ಣೀರು ಹಾಕಿ ಒಂದೇ ಪ್ರಾರ್ಥನೆ. ನಮ್ಮಪ್ಪ ಭಾರ, ನಮ್ಮಪ್ಪನ ಕಷ್ಟನ ಕಣ್ತು ನೋಡಿದ್ದೇವೆ ಮಕ್ಕಳು. ಅದು ನೋಡಿ ನಮ್ಮಪ್ಪ ನನ್ನ ಭಾಳ ಪ್ರೀತಿಸೋದನ್ನು ನೋಡಿದ್ದೇವೆ ಮಕ್ಕಳು. ಕೇಳ್ರಿ, ಏನು ಮಾಡೋದ? ಪ್ರಾರ್ಥಿಸಿದ ದೇವರೇ ನಮ್ಮಪ್ಪ ನರಕಕ್ಕೆ ಹೋಗ್ಬಾರ್ದು, ನಮ್ಮಪ್ಪ ನರಕಕ್ಕೆ ಹೋಗ್ಬಾರ್ದು.
ಒಂದೇ ಪ್ರಾರ್ಥನೆ. ಎಷ್ಟು ತಾಸಲ್ಲೇ? 3 ತಾಸು ಒಂದೇ ಪ್ರಾರ್ಥನೆ, ಕಣ್ಣೀರಾಗಿ 10 ಪ್ರಾರ್ಥನೆ ಇದೆ. ಪ್ರಾರ್ಥನೆ ಮಕ್ಕಳೇ ಕೆಲವೇ ತಿಂಗಳಲ್ಲಿ, ಅಂದರೆ ಕೆಲವು ಆ ತಿಂಗಳು ಒಳಗೆ ಮಕ್ಕಳೇ ನಮ್ಮಪ್ಪ ರಕ್ಷಣೆ ಅಂತ ಚವಳ ನಮ್ಮ ಚರ್ಚೆ ಆಲಯಕ್ಕೆ ಬಂದ ದೀಕ್ಷೆ ತಗೊಂಡ. ಇನ್ನೊಂದೆಲ್ಲ ನಮ್ಮಪ್ಪನ ಗುಡ್ ನ್ಯೂಸ್ ಗೊತ್ತಾ? ನಮ್ಮಪ್ಪ ಸಾಯೋ ತನಕದ ಮಕ್ಕಳೇ, ಅಂದರೆ ಈ ಲೋಕ ಬಿಡೋ ತನಕ, ಕರ್ತನ ನಿದ್ರಿಸೋ ತನಕದ ಮಕ್ಕಳೇ ಬೈಬಲ್ ಅಸಲು ಬಿಡ್ತಾ ಇಲ್ಲ. ಒಂದು ಪ್ರಾರ್ಥನೆ, ಊಟ, ಆಮೇಲೆ ಬೈಬಲ್. ತನಗೆ ನಿದ್ದೆ ಬರೋ ತನಕ ಬೈಬಲ್ ಓದಿದ್ದೆ. ನಾನು ಅಪ್ಪ ಸ್ವಲ್ಪ ಮಲಿಕೆಪ್ಪ ಅಂದರೆ ಮಲಿಕೆತ್ತಪ್ಪ, ಮತ್ತೆ ಬೈಬಲ್ ಓದಿದ್ದೆ. ಆಮೇಲೆ ಅಲ್ಲೂಯ್ಯ ನಾನು 3 ಗಂಟೆ ಪ್ರಾರ್ಥನೆ ಎದುರಿಗೆ ನಮ್ಮ ಅಪ್ಪ ಮಾಡ್ದ, ನಮ್ಮ ಅಮ್ಮನ ಎಬ್ಬಿಸಿದೆ, ಎದ್ದೆಳು ನನ್ನ ಮಗ ನಮಗಿಂತ ಮುಂಚೆ ಎದ್ದು ಪ್ರಾರ್ಥನೆ ಮಾಡ್ತಾನೆ, ನಾವೆದ್ದೆಳು ಎಬ್ಬಿಸ್ಬಿಡ್ತಿದ್ದ. ಆಮೇಲೆ ಅಲ್ಲೂಯ್ಯ ಈ ಭಾರ ಬರಬೇಕು. ಆ ಭಾರ ಬರುವಾಗ ನಶಿಸಿ ಹೋಗ್ತಿರೋ ಜನರು, ನರಕಕ್ಕೆ ಹೋಗ್ತಿರೋ ಜನರು, ಎಡಗೆ ಬಲಗೆ ತಿಳಿದ ಜನರನ್ನ ನೀನೇನು ಮಾಡ್ತೀರೋ ರಕ್ಷಿಸ್ತೀಯ. ಆಮೇಲೆ ಅಲ್ಲೂಯ್ಯ ಇವತ್ತು ಅನೇಕ ಉಳಿವೆ ಇದೆ ರಕ್ಷಿಸಬೇಕಂತೇಳಿ ಅನೇಕ ವರ್ಷಗಳಿಗೆ ಅನೇಕ ಉಳಿದವು. ಆದರೆ ರಕ್ಷಿಸಲಿಕ್ಕೆ ಕೆಟ್ಟೋದವ್ರನ್ನ ಹುಡುಕಿ ಸರಿ ಮಾಡಲಿಕ್ಕೆ ಯಾರ ಕೈಲಿ ಸಾಧ್ಯ ಆಗ್ತಿಲ್ಲ. ಆದರೆ ಪ್ರಾರ್ಥನೆ ಮಾತ್ರ ಸವಾಲಾಗಿ ಪ್ರಾರ್ಥನೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬದುಕಿಸುತ್ತದೆ. ಆಮೇಲೆ ನೀನು ಮಾಡುವ ಕಣ್ಣೀರಿನ ಪ್ರಾರ್ಥನೆ ಅದೆಲ್ಲದಕ್ಕಿಂತ ದೊಡ್ಡ ಸಹಾಯವಾಗುತ್ತದೆ. ಹಲ್ಲೆಲೂಯಾ. ನೀನು ಭಾರ ಹೊತ್ತುಕೊಂಡು ನರಳಾಟದ ಪ್ರಾರ್ಥನೆ ಮಾಡ್ತೀನಿ ನೋಡು, ಆ ಪ್ರಾರ್ಥನೆ ಹೃದಯವನ್ನು ಕದಲಿಸಿಬಿಡುತ್ತದೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮನ್ನು ಸಾಕ್ಷಿ ಮುಗಿಸ್ಕೊಂಡು ಕೆಲವೊಂದು ಜಾನ್ ಹ್ಯಾಂಡ್ಸ್ ಅಂತೇಳಿ ಒಬ್ಬ ಮಿಷನರಿ ನಮ್ಮ ಭಾರತ ದೇಶಕ್ಕೆ ಬಂದರು. ಜಾನ್ ಹ್ಯಾಂಡ್ಸ್ ಅವರು ಪ್ರಾರ್ಥನೆ ಮಾಡ್ತಾಯಿದ್ರೆ ಅವ್ರ ಪ್ರಾರ್ಥನೆ ಹೆಂಗಿರ್ತದೆ ಗೊತ್ತಾ? ಅವ್ರ ಬಗ್ಗೆ ಹೇಳ್ತೆ, ಆ ಮೊಣಕಾಲು ಹೆಂಗಿರ್ತಂದ್ರೆ, ನೀವು ಒಂಟೆ ಮೊಣಕಾಲು ಬಿಡ್ರೆ ಹೆಂಗಿರ್ತೇವೆ ಹೇಳ್ರಿ? ಒಂಟೆ ಮೊಣಕಾಲುಗಳು ಹೆಂಗಿರ್ತೇವೆ? ಕಚ್ಚಿ ಬಿಟ್ಟಿರುತ್ತೆ ಎಲ್ಲ ಹೇಳ್ರಿ. ಅದೆಲ್ಲ ಕದೇ ಕಡೆ ಯಾವಾಗಲೂ ಮೊಣಕಾಲು ಬರ್ತದೆ, ಅದೆಲ್ಲ ಯಾವಾಗಲೂ ಮಾಡ್ಕೊಡುತ್ತೆ. ಅದು ಒಂಥರ ಕಲ್ಲು ಬಿಡುತ್ತೆ ಎಲ್ಲ ಅಲ್ಲ. ಈ ಜಾನ್ ಹ್ಯಾಂಡ್ಸ್ ಅವರು ಮೊಣಕಾಲು ಹಂಗೆ ಇರುತ್ತೆ, ಒಂಟೆ ಥರ ಯಾವಾಗಲೂ ಅಷ್ಟು ಬಂಡು ಕಚ್ಚಿ ಬಿಡುತ್ತೆ. ಆ ಕಚ್ಚಿ ಬಿದ್ದರೆ ಕೆಲವರು ಜಾನ್ ಹ್ಯಾಂಡ್ಸ್ ಅವರು ಪ್ರಾರ್ಥನೆ ಮಾಡಿ ಒಳ್ಳೆ ಸೇವೆ ಮಾಡ್ತಾರೆ. ಸೇವೆ ಮಾಡಿದಾಗ ಒಂದು ಸಾರಿ ಸುಸ್ತಾದಾಗ ಒಂದು ಸಾರಿ ಹಾಸ್ಪಿಟ್ಲ್ ಹೋಗುತ್ತೆ. ಕೆಲವು ಹಾಸ್ಪಿಟ್ಲ್ ಹೋಗಿದ್ರೆ ಡಾಕ್ಟರ್ ಚೆಕ್ ಮಾಡಿದ್ರೆ ಏನು ವೈದ್ಯಶಾಸ್ತ್ರದಲ್ಲಿ ಅಂದರೆ ಸೈನ್ಸ್ ಹಿಸ್ಟ್ರಿನಲ್ಲೇ ಅಂಥದ್ದು ಯಾವತ್ತೂ ನಡೆದಿಲ್ಲಂತೆ, ಆವತ್ತು ನಡೆದಂತೆ. ಏನು ಗೊತ್ತಾ? ಜಾನ್ ಹ್ಯಾಂಡ್ಸ್ ಅವರು ಡಾಕ್ಟರ್ ಚೆಕ್ ಮಾಡಿದ್ರೆ ಹೃದಯ ಕಡೆ ಇರ್ತಲ್ರಿ, ಹೃದಯ ಕಡೆ ಇರುತ್ತೆ, ಎಡಗಡೆ ಇರುತ್ತಲ್ಲ, ಈ ಎಡಗಡೆ ಹೃದಯ ಬಲಗಡೆ ಬಂದಿತ್ತಂತೆ, ಈ ಕಡೆ ಬಂದಿತ್ತಂತೆ. ಜರದಂತೆ ಜರದ್ರೆ ಅವಾಗ ಕೇಳಿದೆ, ನೀನು ಹೆಚ್ಚು ಕಾಲ ಬದುಕಕ್ಕಾಗಲ್ಲ ಅಂತ, ನೀನು ಹೆಚ್ಚು ಅರಿಸ್ತಿ, ಹೆಚ್ಚು ಪ್ರಾರ್ಥನೆ ಮಾಡಿ, ಹೆಚ್ಚು ಮಾತಾಡ್ತಿದ್ರೆ ಹೌದು ನಾನು ಪ್ರಾರ್ಥನೆ ಭಾಳ ಕಣ್ಣೀರಾಗ್ತೀನಿ, ಹೌದು ನಾನು ಭಾಳ ಕಣ್ಣೀರಾಗಿ ಪ್ರಾರ್ಥನೆ ಅಂದೆ. ಹೌದಾ ಹಂಗಂದ್ರೆ ನೀನು ಹೃದಯ ಇದ್ರೆ ಇಲ್ಲಿ ಕಡೆ ಜರದ್ರಿಂದ ನೀನು ಬೇಗ ಇದಾಗ್ತೀನಿ, ಅಷ್ಟು ಇದಾಗಂದ್ರೆ ಅವಾಗ ಅದಂದ್ರೆ ದೇವರಿಗೆ ಸ್ತೋತ್ರ ಡಾಕ್ಟ್ರೇ ಅನ್ನಂತೆ. ಏನಲ್ರಿ? ದೇವರಿಗೆ ಸ್ತೋತ್ರ ಡಾಕ್ಟ್ರೆ. ಯಾಕೆ ಗೊತ್ತಾ? ನಾನು ಹೃದಯನೇ ಈ ಕಡೆಯಿಂದ ಈ ಕಡೆ ಜರಗಿದ್ರೆ ದೇವರು ಭಾರತ ದೇಶವನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿಗೆ ತರ್ತಾರಂತೆ. ಚಪಲ ಅಲ್ಲೆಲೂಯಾ. ಅಷ್ಟು ಒಳ್ಳೆಯ ಪ್ರಾರ್ಥನೆ ದೇವರ ಮಕ್ಕಳ. ಅಲ್ಲೆಲೂಯಾ. ನಾನು ನಿಂದ ಮಕ್ಕಳು ಒಳ್ಳೆಯ ಪ್ರಾರ್ಥನೆ ವೀರರಾದರೆ ಏನಂದ್ರೆ ಇನ್ನು ಮುಂದಿನ ದಿನಮಾಗಲಿ ದೇಶಕ್ಕೆ ನೀನಂತಿ ಪ್ರಯೋಜನಕರವಾಗ್ತೀಯ. ನಿನ್ನ ಮೂಲಕ ದೇವರು ನಿನ್ನ ಮನೆಯನ್ನು ಆಶ್ರಯ ಮಾಡ್ತಾನೆ, ನಿನ್ನ ಮೂಲಕ ದೇವರು ನಿನ್ನ ಪಟ್ಟಣ ಆಶ್ರಯ ಮಾಡ್ತಾನೆ, ನಿನ್ನ ಮೂಲಕ ದೇವ್ರ ಮಕ್ಕಳೇ ನಗರವನ್ನು ರಾಷ್ಟ್ರವನ್ನು ಆಶ್ರಯ ಮಾಡ್ತಾನೆ. ಅದಕ್ಕೋಸ್ಕರ ಕರ್ತನು ಹೇಳ್ತಾನೆ, ಪ್ರಾರ್ಥನೆ ಹೃದಯದ ಭಾರ ಹೊತ್ತುಕೊಂಡು ಏನೇನು ಹೇಳ್ತಾನೆ, ನನ್ನ ಸಿರಿಸು ಜಲಮಯವಾಗಿ ನನ್ನ ನೇತ್ರಗಳು ಕಣ್ಣೀರನ್ನು ಗುರಿಯಾಗಿದೆ ಸ್ಟೋಲಿಸ್. ಯಾಕೆ ಅಂದರೆ ಹತವಾಗ್ತಿರೋ ನನ್ನ ಜನರು ನಾನು ನೋಡ್ಬೇಕಲ್ಲ, ಅದಕ್ಕೋಸ್ಕರ ಹೇಗೆ ನಾನು ನೋಡ್ಲಿ ಅಂತೇಳಿ ಹಗಲಿರುಳು ಅರ್ಥವಾಗ್ತವೆ ಈ ಜನರಿಗೋಸ್ಕರ ಅಳುತ್ತಾ ಪ್ರಾರ್ಥನೆ ಅನ್ನೋದು ಏನಂತಂದ್ರೆ ಉದಾಹರಣೆ ಜಸ್ಟ್ ಇದೆ. ಯೋವೇಲ ಪುಸ್ತಕದಲ್ಲಿ ಯೋನ ಪುಸ್ತಕದಲ್ಲಿ ಯಾವ ಪುಸ್ತಕ ರೀ? ಯೋವೇಲ ಪುಸ್ತಕ, ಯೋನ ಪುಸ್ತಕ. ಇವೆರಡು ಪುಸ್ತಕಗಳು ಚೆನ್ನಾಗಿ ಗಮನಿಸಿದ್ರೆ ಯೋವೇಲ ಪುಸ್ತಕದಲ್ಲಿ ದೇವರು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಕೆಲವು ರಾಜ, ರಾಣಿ, ಮಂತ್ರಿ, ಸೈನಿಕರು, ಸಾಮಾನ್ಯ ಪ್ರಜೆಗಳು, ಸ್ತ್ರೀಯರು, ಮದುವೆ ಮಂಟಪದ ಮೊದಲಿಗಿತ್ತಿ, ಪಕ್ಷಿಗಳು, ಎಲ್ಲ ಪಶುಗಳು, ಉಪವಾಸ
ಎಲ್ಲರೂ ಗೋಣಿ ಕಟ್ಟಿಕೊಂಡು ದೇವರ ಮುಂದೆ ಗೋಚಾಡಿದಾಗ ದೇವರು ಹೇಳ್ತಾನೆ, ಹೇಳ್ತಾನೆ ನಾನು ಮಾಡಬೇಕಾದ ಕೇಳಿಗೆ ಮನ ಮರುಗುತ್ತೇನೆ ಅನ್ನೋದಾಗ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋನ ಪುಸ್ತಕದೊಳಗ ಅದನ್ನೇ ನೋಡ್ತಿದ್ದೆ ಅವ್ರ ಮಕ್ಕಳೇ. ಅಲ್ಲಿ ಯೋನ ಹೋಗಿ ಸುವಾರ್ತೆ ಸಾದ್ರೆ ರಾಜನ ಮೊದಲುಗೊಂಡು ದೇವರು ಇಲ್ಲೋ ಈ ಪಟ್ಟಣ ನಿನೆವೆ ಪಟ್ಟಣ ನಾಶ ಮಾಡ್ತಾ ಸಾದ್ರೆ ಆ ನಿನೆವೆ ಪಟ್ಟಣದ ಎಲ್ಲ ಅಧಿಕಾರ ಸುವಾರ್ತೆ ರಾಜನಿಗೆ ಹೋದಾಗ ಎಲ್ಲ ರಾಜನವರು ಪ್ರತಿಯೊಬ್ಬರು ದೇವರ ಉಪವಾಸದ ಪ್ರಾರ್ಥನೆ ಮಾಡಿ ಗೋಣಿ ಕಟ್ಟಿಕೊಂಡು ತಗ್ಗಿಸಿಕೊಂಡು ದೇವ್ರ ಮುಂದೆ ಕಣ್ಣೀರಾಕಿ ಸುರಿಸಿ ಪ್ರಾರ್ಥನೆ ಮಾಡಿದ್ರೆ ದೇವರ ಏನು ಗೊತ್ತಾ, ಆ ಪಟ್ಟಣ ನಾಶ ಮಾಡಬೇಕಾದ ಪಟ್ಟಣನ ಕಾಪಾಡಿದನು. ಹಲ್ಲೆಲೂಯಾ. ಇದರ ಮುಖವಾಗಿ ಅವನ ಕಾಲದಲ್ಲಿ ಎಷ್ಟು ಒಬ್ಬರೊಬ್ಬರು ಸೇರಿ ಒಂದೊಂದು ಗಂಟೆ ಪ್ರಾರ್ಥನೆ ಮಾಡಿದ್ರೆ ಒಂದೊಂದು ಗಂಟೆ ಒಬ್ಬರಾದ್ಮೇಲೆ ನೀವು ಸಮಯ ತಕ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಕೇಳಿ ಕರ್ತನೆ ಮಾಡಿದ್ರೆ ನಿಮ್ಮ ಮೂಲಕ ಕರ್ತನೆ ಮಾಡ್ತಾನೆ ಪಟ್ಟಣವನ್ನು ರಕ್ಷಿಸುತ್ತಾನೆ. ಮಾಡಬೇಕಾದ ಕೀಳಿಗೆ ಮನ ಮರೆಗೆ ಪಾಪವನ್ನು ಕ್ಷಮಿಸ್ತಾನೆ. ಮರಣವನ್ನು ತೆಗೆದಾಕಿ ಜೀವನ ಬರಮಾಡ್ತಾನೆ. ಹಲ್ಲೆಲೂಯಾ. ಇನ್ನು ದುಃಖವನ್ನು ತೆಗೆದಾಕಿ ಮಾಡಿದ್ರೆ ಆನಂದವನ್ನು ದೇವರು ಬರಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಾರ್ಥಿಸೋಣ. ಪ್ರಾರ್ಥನೆ ಮೂಲಕ ನಾವು ಆಶೀರ್ವಾದವನ್ನು ಸಂಪಾದನೆ ಮಾಡಿಕೊಳ್ಳೋಣ. ಕಣ್ಣಿಗೆ ಮುಚ್ಚಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧ ನೀತಿವಂತನಾದ ಪ್ರೀತಿಯ ಪರಲೋಕದ ತಂದೆ, ಯೆರೆಮೀಯನ ಸ್ವಾಮಿ ಕಣ್ಣೀರಿನ ಪ್ರಾರ್ಥನೆ ಅನುಭವವನ್ನು ನಾವು ಇಲ್ಲಿ ತನಕ ಮಾತಾಡಿದ್ವಿ ಸ್ವಾಮಿ. ಕರ್ತನ ಹೃದಯ ಭಾರ ಕೊಡೋದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಆಗ ಪ್ರಾರ್ಥನಾ ಬೀರಬೇಕು. ಹಾಗೆ ನಾವೆಲ್ಲರೂ ಪ್ರಾರ್ಥಿಸಬೇಕು. ದೇವರೇ, ನಮಗೆ ಪ್ರಾರ್ಥನಾತ್ಮ ಕೊಡು. ನನ್ನನ್ನೇ ಯೆರೆಮೀಯನಾಗಿ ಮಾಡು, ನನ್ನನ್ನೇ ಮೋಶೆಯಾಗಿ ಮಾಡು, ನನ್ನನ್ನೇ ಸ್ವಾಮಿ ಪೌಲನಾಗಿ ಮಾಡು ಎಂದು ಕೇಳಪ್ಪ. ನನ್ನನ್ನೇ ಮರಿಗಳನ್ನಾಗಿ ಕರ್ತ, ನನ್ನನ್ನೇ ಶಲೋಮಿಯಾಗಿ, ನನ್ನನ್ನೇ ಕರ್ತನೆ ಸ್ವಾಮಿ ಯೋಹನಳನ್ನಾಗಿ, ನನ್ನನ್ನೇ ಸ್ವಾಮಿ ಮಗ್ಗಲದ ಮರಿಗಳಾಗಿ ಪ್ರೀತಿಸಲಾಗಿ ಮಾಡಿದ್ದೇವ್ರೆ ಅದನ್ನು ಕೇಳಾಪ್ರಿದೆ. ಸ್ತ್ರೀಯರು, ಪುರುಷರು, ಯವನ ಮಕ್ಕಳು ಎಲ್ಲರೂ ಸೇರಿ ಪ್ರಾರ್ಥಿಸಲಾಗ್ತದೆ. ಅಪ್ಪ 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 ನಶಿಸಿ ಹೋಗ್ತಿರೋ ಜನರಿಗೋಸ್ಕರ ಹೇಗೆ ಸ್ವಾಮಿ ಸುವರಿರುವುದು ಅವರಿಗಾಗಿ ನಮ್ಮ ಮುಂದೆ ಕೋಚಾಡಿ ಪ್ರಾರ್ಥಿಸ್ತಾನೆ. ನಾನೊಬ್ಬ ನೆಹೆಮೀಯನಾಗಬೇಕು, ನಾನೊಬ್ಬ ದಾನಿಯೇಲಾಗಬೇಕು, ನಾನೊಬ್ಬ ಸ್ವಾಮಿ ತಿಮೋತಿ ಆಗಬೇಕು. ನನ್ನಾಗೆ ಮಾಡು ಸ್ವಾಮಿ, ನನ್ನಾಗೆ ಮಾಡು, ನನ್ನಾಗೆ ಉಪಯೋಗಿಸುತ್ತೇವೆ. ಕಣ್ಣೀರಿನ ಪ್ರಾರ್ಥಿಸುವಾಗ ಅನೇಕ ಹೊಡೆದೋದ ಕುಟುಂಬಗಳೆಲ್ಲ ಸರಿಯಾಗಬೇಕು. ಹಾಳು ಮಾಡಲಿಕ್ಕೆ ಬರೋ ಸೈತನ ಕಾರ್ಯಗಳು ನಾಶವಾಗಬೇಕು. ಕರ್ತನ ಪ್ರತಿ ಜೀವಿತಗಳು ಸರಿಯಾಗಬೇಕು. ಅದ್ಭುತಗಳ ಮಾಡಿ ನಡೆಸಿ ಮಹಿಮೆಗೂ ಸಮಸ್ತ ಮಹಿಮೆ ಸಲ್ಲಿಸ್ತಾನೆ. ಪ್ರಾರ್ಥನೆ ಕೇಳಬೇಕಾಗಿಸ್ಕೋತ ಅದ್ಭುತ ಮಾಡಬೇಕಾಗಿಸ್ಕೋತ ಯೇಸು ಹೆಸರಲ್ಲಿ ಪ್ರೀತಿಯ ಪರಲೋಕ ತಂದೆಯೇ ಎಲ್ಲರಿಗೆಲ್ಲ ಆಮೇನ್ ಆಮೇನ್ ಆಮೇನ್. ಕರ್ತನಾದಿ